ಈ ಕಡೆ ನೋಡು. ಓಕೆ. ಲೇಟ್ ಆಯ್ತು ನಿಂದು. ಜಿಲ್ಲಾ ಮುಳಬಾಲ್ ತಾಲೂಕಲ್ಲಿ ಇವತ್ತು ನಿನ್ನೆ 4ನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ 6 ತಾಲೂಕುಗಳೆಲ್ಲ ನಾಯಕರುಗಳೆಲ್ಲ ಸೇರಿ ಸಮಾಜದ ನಾಯಕರುಗಳೆಲ್ಲ ಸೇರಿ ನಿನ್ನೆ ಕೋಲಾರಲ್ಲಿ ಇಡೀ 6 ತಾಲೂಕು ಎಲ್ಲ ನಾಯಕರೆಲ್ಲ ಸೇರಿ ಸಮಾಜದ ನಾಯಕರು ಬೋವಿ ಸಮಾಜದವರೆಲ್ಲ ಕೂಡ ಸೇರಿ ನಮ್ಮ 4 ಬಾರಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ನಾರಾಯಣ ಸಾಮಣ್ಣ ಅವರು ಅಧ್ಯಕ್ಷರಾಗಿದ್ದರು. ಅದು 4 ವರ್ಷ ಆಗಿತ್ತು. ಅವರು ರಾಜೀನಾಮೆ ಕೊಟ್ಟು ನಮ್ಮ ಕೋಲಾರ ಜಿಲ್ಲೆಯ ಯುವ ಅಧ್ಯಕ್ಷರಿದ್ದರು, ಯುವ ವೇದಿಕೆ ಅಧ್ಯಕ್ಷರು ಸನ್ಮಾನ್ಯ LG ಮುನ್ರಾಜ್ ಅವರು, ಮತ್ತು ಅದರ ಜೊತೆಗೆ ಶ್ರೀಕೃಷ್ಣನ್ ಅವರು ಅಧ್ಯಕ್ಷರಾಗಿದ್ದರು. ಅದ್ರ ಜೊತೆಗೆ ಒಡ್ಡೆ ವೆಂಕಟೇಶ್ ಅವರಿದ್ದರು. ಅದ್ರ ಜೊತೆಗೆ ಇನ್ನು ನಮ್ಮ ಮುನಿಯಪ್ಪ ಅಂತ ಸೆಕ್ರೆಟರಿ ಇದ್ದರು, ಅವರು ಕೂಡ ತೀರ್ಕೊಂಡ್ರು. ಅದರಿಂದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪೆಂಡಿಂಗ್ ಇರೋದ್ರಿಂದ ನನ್ನ ಕಾರ್ಯಕ್ರಮ ಮಾಡಿ ನನ್ನ ನೂತನವಾಗಿ ಅಧ್ಯಕ್ಷ ಮಾಡ್ತಾರೆ. ಅದಕ್ಕೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರು ಎಲ್ಲರಿಗೂ ಕೂಡ ನಮ್ಮ ಸಮಾಜದ ನಾಯಕರಿಗೆಲ್ಲ ಕೂಡ ನಾವು ಧನ್ಯವಾದಗಳು ಸಲ್ಲಿಸ್ತಾ, ಇವತ್ತು ಮುಳಬಾಲ್ ತಾಲೂಕಲ್ಲಿ ನಮ್ಮ ಹುಡುಗರು ನನಗೆ ಗೊತ್ತಿಲ್ಲ ಅಂತ ಹೇಳಿ ಇವತ್ತು ನಮ್ಮ ನರಸಿಂಹ ಅವರು ಮುಳಬಾಲ್ ತಾಲೂಕು ಸಮಾಜದ ಬೋವಿ ಸಮಾಜದ ಉಪಾಧ್ಯಕ್ಷರು. ಅವ್ರ ಜೊತೆಯಲ್ಲಿ ನಮ್ಮ ಮೊದಲಿಂದ ಕೂಡ ಕಿಲಹಳ್ಳಿ ಸತೀಶ್ ಅಂದರೆ ಅವ್ರ ಜೊತೆಯಲ್ಲಿ ಕಿಲಹಳ್ಳಿ ಸತೀಶ್ ರವಿ ಇರ್ಬೋದು, ಇವೆಲ್ಲ ಜೊತೆಯಲ್ಲಿ ನಾನು ಮೊದಲು ಹೋರಾಟ ಆದರೆ ನಾನು ದಲಿತ ಸಂಘ ಸಂಸ್ಥೆಯಲ್ಲಿ ತಿಳಿಸ್ಕೊಂಡು ಅಪಾರವಾಗಂತ ನಾನು ವಿದ್ಯಾರ್ಥಿ ಜೀವನದಲ್ಲಿ ಕೂಡ ಎಲ್ಲ ವಿದ್ಯಾರ್ಥಿಗಳು ಸಹಕರಿಸ್ಕೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾರಿಗೆ ಕಷ್ಟ ಸುಖ ಬಂದರೂ ಕೂಡ ಎಲ್ಲರೂ ಒಗ್ಗೂಡಿಸ್ಕೊಂಡು ಅವ್ರ ಕಷ್ಟಗಳು ಸ್ಪಂದಿಸ್ತಾ ನಾನು ಹಾಗೆ ಹೋರಾಟ ಕೊಡ್ಬೋದು. ಅದ್ರ ಜೊತೆಗೆ ನಾನು ಏನು ಸೇವೆ ಮಾಡಿದ ಸೇವೆಯನ್ನು ಗುರುತಿಸಿ ನಾನು 95ರಲ್ಲಿ 95ರಲ್ಲಿ ತಾಲೂಕು ಪಂಚಾಯತಿ ಸದಸ್ಯರಾಗಿ ಪಕ್ಷೇತರವಾಗಿ ನನ್ನನ್ನು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾನು ಗೆಲ್ಲಿಸಿರ್ತಾರೆ. ಅದೇ ಇದರಲ್ಲಿ ನನ್ನ ಅಧ್ಯಕ್ಷರು ಅದೇ ರೀತಿ ಸೇವೆ ಮಾಡ್ಕೊಂಡು ಬಂದೆ. ತದನಂತರ ಮತ್ತೆ 2ನೇ ಬಾರಿ ತಾಲೂಕು ಪಂಚಾಯತಿಯಲ್ಲಿ ಕೂಡ ಗೆದ್ದೆ ನಾನು ಮೊನ್ನೆ. ಆಮೇಲೆ ರಿಸರ್ವೇಷನ್ ಬಂದ ತಕ್ಷಣ 20 ವರ್ಷ ಆಯ್ತು ರಿಸರ್ವೇಷನ್ ಬಂದ ತಕ್ಷಣ ಪೂಜೆ ಗುರುಗಳಂತ ಆಲಂಗೂರು ಶ್ರೀನಿವಾಸಗೌಡರು ಶಾಸಕ ಮಂತ್ರಿಗಳಾಗಿದ್ದರು. ಅವರು ಜೊತೆಯಲ್ಲಿ ಬೆಳೆದಿರ್ತಕ್ಕಂಥವ್ರು, ಅವರು ಗಡಿ ಬೆಳೆದಿರ್ತಕ್ಕಂಥವ್ರು. ನನಗೂ ಅಲ್ಲಿ ಆವತ್ತೇ ನನಗೆ MLA ಟಿಕೆಟ್ ಸಿಗಬೇಕಾಗಿತ್ತು, ಕಾರಣಾಂತರಗಳು ಸಿಕ್ಕಿಲ್ಲ. ತದನಂತರ ಮತ್ತೆ ಒಂದು 5 ವರ್ಷ ಆದಮೇಲೆ ಮತ್ತೆ MLA ಆಕಾಂಕ್ಷೆ ಬಂತು, ಸಿಗಲಿಲ್ಲ. ಮತ್ತು ನಮ್ಮ ಕೊತ್ತೂರು ಮಂಜಣ್ಣ ಅವರು ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರಾಬ್ಲಮ್ ಆಗಿದೆ ಅಂತ ಕೊತ್ತೂರು ಮಂಜಣ್ಣ ಅವರು ಎಲ್ಲ ಕೂಡ ಅವರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರಿ ನನ್ನ ಕ್ಯಾಂಡಿಡೇಟ್ ಮಾಡಿದ್ರು. ಅವ್ರ ನೇತೃತ್ವದಲ್ಲಿ ಎಲ್ಲ ನಾಯಕರು ಕೂಡ ಅದು ಕಾರಣಾಂತರಗಳ 13 ದಿವಸ ಕ್ಯಾನ್ವಾಸ್ ಆಗಿ ಅದು ಕಾರಣಾಂತರಗಳು ಮಿಸ್ ಆಯಿತು. ಆಮೇಲೆ ಸನ್ಮಾನ ನಾಗೇಶ್ ಅವರು ಬಂದರು, ಅವ್ರ ಜೊತೆಯಲ್ಲೆಲ್ಲ ಕೂಡ ಸೇವೆ ಮಾಡಿದ್ರು, ಅವ್ರ ಜೊತೆಯಲ್ಲಿ ಅವರು ಸಹಕರಿಸಿದ್ರು, ಅವರು ಗೆದ್ದರು, ಅವರು ಮಂತ್ರಿ ಆದರು. ಈ ರೀತಿ ನನ್ನ ಎಲ್ಲ ಜಾತಿಯವರ ಜೊತೆಯಲ್ಲೂ ಹೊಂದ್ಕೊಂಡಿದ್ದೀವಿ ನಾವು. ಮತ್ತು ಇವರು ಮುನಿಸಾಮಣ್ಣ ಅವರು MP ನಿಂತರು. ಅವಾಗ ನಮ್ಮ ಇವರು ಕೊತ್ತೂರು ಮಂಜಣ್ಣ ಅವರು ಮಾಜಿ ಶಾಸಕರಾಗಿದ್ದರು. ಅವರೆಲ್ಲ ಕೂಡ ಅವರು ಸಹಕರಿಸಬೇಕು, ಅವ್ರು ನ್ಯಾಯ ಮಾಡ್ಬೋದು. ಇಡೀ ಜಿಲ್ಲೆಯೆಲ್ಲ ಅವ್ರಿಗೆ ಅತಿ ಹೆಚ್ಚು ಮತಗಳಿಂದ ನಾವೆಲ್ಲ ಕೂಡ ಅವ್ರು ಸಹಕರಿಸಿದ್ದೀವಿ. ಅದರಿಂದ ನಾವು ಯಾರಿಗೂ ಪಕ್ಷಾತೀತವಾಗಿ ಎಲ್ಲರ ಜೊತೆಯಲ್ಲೂ ಹೊಂದ್ಕೊಂಡು ಬಂದಿರ್ತಕ್ಕಂಥವ್ರು ನನಗೆ ಅದೇ ರೀತಿ ಇವತ್ತು ಏನು ಕೋಲಾರ ಜಿಲ್ಲೆಯಲ್ಲಿ ನನಗೆ ಈ ಜಿಲ್ಲಾ ಪಟ್ಟವನ್ನು ಕಟ್ಟಿರ್ತಾರೋ ನಾನು ಸರ್ವತೋಮುಖದಿಂದ ನಾನು ಎಲ್ಲ ಸಮಾಜನ ಒಗ್ಗೂಡಿಸ್ಕೊಂಡು ಯಾವುದೇ ಜಾತಿಯಲ್ಲಿ ತೊಂದರೆ ಆದರೆ ಗಲಾಟೆ ಆದರೆ ತಂಡ ಮೊದಲಿಂದ ಕೂಡ ದಿನಕ್ಕೆ 2 ಪಂಚಾಯತಿ 3 ಪಂಚಾಯತಿ ಮಾಡ್ತೀನಿ. ಯಾರೂ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ. ಆ ರೀತಿ ನಾನು ಎಲ್ಲ ಜಿಲ್ಲೆಯಲ್ಲೆಲ್ಲ ನಡ್ಕೊಂಡು ಬಂದಿರತಕ್ಕಂಥವ್ನು. ಎಲ್ಲೇ ಘಟನೆಗಳು ಆದ ತಕ್ಷಣ ಕಂಪ್ಲೀಟು ನಾವೆಲ್ಲ ಒಗ್ಗೂಡಿ ಎಲ್ಲ ಸಂಘಗಳ ಜೊತೆಯಲ್ಲಿ ಒಗ್ಗೂಡಿ ಎಲ್ಲ ಕೂಡ ಹೋರಾಟವನ್ನು ಮಾಡಿ ಯಾರು ಕುಟುಂಬಕ್ಕೆ ತೊಂದರೆ ಆಗಿರ್ತದೋ ಆ ಕುಟುಂಬಕ್ಕೆ ಸಹಾಯ ಕೊಡಿಸಿರ್ತಕ್ಕಂಥವ್ರು. ಯಾವ ಕಾರಣಾಂತರಗಳಿಂದ ಯಾವುದೇ ಒಂದು ಜವಾಬ್ದಾರಿ ನೋಡಿ, ನಮ್ಮ ಹತ್ತುಕುಂಟೆ ರಾಧಾಕೃಷ್ಣ ಅಂತ ಅವರು ಕೊಲೆ ಆದರು. ಆಗ ಎಲ್ಲ 12 ಗಂಟೆ ರಾತ್ರಿಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ನಮ್ಮ ಸೋದರ ಎಲ್ಲ ಕೂಡ ನಾವು 2000 ಜನ ಸೇರಿ ಅರ್ಧರಾತ್ರಿಯಲ್ಲೇ ಬಂದ್ ಮಾಡಿ ಅವರಿಗೆ ನಾವು ನ್ಯಾಯವನ್ನು ಕೊಡಿಸಿರ್ತೀವಿ. ಅವರು ತಪ್ಪು ಮಾಡಿರ್ತಕ್ಕಂಥವ್ರು ಅರೆಸ್ಟ್ ಮಾಡಿ ಅವರ ಬಿಸ್ನೆಸ್ಗೂ ಕೆಲಸನೂ ಕೊಡಿಸಿದ್ದೀವಿ. ಅದೇ ರೀತಿ ಕೆಜಾಪ್ ತಾಲೂಕಲ್ಲಿ ಬೀರ್ಕುಪ್ಪದಲ್ಲಿ ಒಂದು ಕೊಲೆ ಆಗಿತ್ತು. ಇದೇ ಮುಳಬಾಲ್ ತಾಲೂಕು ಅವ್ರದ್ದು ಕಗ್ಗಲತ್ತ ಅಂತ ಸೀನಪ್ಪ ಅಂತ ಶ್ರೀನಿವಾಸ ಅಂತ ಅವರಿಲ್ಲ, ಅವರು ಸಿಸ್ಟರ್ನಲ್ಲಿ ಕೊಡಿದ್ರು. 20 ಏಟಿಲನ್ನು ಹೊಡೆದು ಕೊಲೆ ಮಾಡಿಸಿದ್ರು ಅವರು. ಅದಕ್ಕೂ ಕೂಡ ನಾವು 10,000 ಜನ ಕಾಲ್ನಡಿಗೆ ಜಾಥಾ ಹೋಗಿ ಅವ್ರಿಗೆ ಆ ಫ್ಯಾಮಿಲಿಗೆ ನ್ಯಾಯ ಕೊಡಿಸಿದ್ವಿ. ಅವರೆಲ್ಲ ಮಾಡಿದ್ವಿ. ಇನ್ನೂ ಬೇಲೆ ಸಿಕ್ಕಿಲ್ಲ.
8 ವರ್ಷ ಆದ್ರೂ ಬೇಲೆ ಸಿಕ್ಕಿಲ್ಲ. ಅವ್ರಿಗೂ ಒಂದು ಮಗಳಿಗೆ ಕೆಲಸ ಕೊಡಿಸಿದ್ದೀವಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ. ಅದ್ರ ಜೊತೆಗೆ ನಮ್ಮ ಇವರು ರಾಧಾಕೃಷ್ಣ, ಇವರು ನಮ್ಮ ಕೃಷ್ಣಪ್ಪ ಅಂತ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ರು. ಅವರು ಕೂಡ MLA ಆಕಾಂಕ್ಷಿ, ನಮ್ಮ ಬಲ್ಲ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಅವರು ಕೃಷ್ಣಪ್ಪ ಕೂಡ ಅದೇ ರೀತಿ ತೊಂದರೆ ಆಗಿತ್ತು. ಆವಾಗ ಕೂಡ ನಾವು ಸಾವಿರಾರು ಜನ ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಗಲಾಟೆ ಮಾಡಿ ನಾವು ದುಡ್ಕೊಂಡು ಯಾವುದೇ ಆಗಲಿ, ಯಾವುದೇ ಜಾತಿ ಆಗಲಿ, ನಾವು ಕಷ್ಟ ಬಂದಾಗ ಅಲ್ಲಿ ನಿಂತ್ಕೊಳ್ತೀವಿ. ಆ ರೀತಿ ಅದನ್ನು ನಾನು ಗುರುತಿಸಿ ಇವತ್ತು ಜಿಲ್ಲೆಯಲ್ಲಿ ಎಲ್ಲ ನಾಯಕರುಗಳು ಎಲ್ಲ ಬಂದು ನನಗೆ ಈ ಆಶೀರ್ವಾದನ ಕೊಟ್ಟಿರ್ತಾರೆ. ನಾನು ಈಗ ಏನು ಜಿಲ್ಲೆಯಲ್ಲಿರ್ಬೋದು, ಎಲ್ಲ 6 ತಾಲೂಕಲ್ಲಿರ್ಬೋದು, ಎಲ್ಲ ಕೂಡ ಎಲ್ಲರೂ ಒಗ್ಗೂಡಿಸ್ಕೊಂಡು ನನ್ನ ಕೈಲಾದಷ್ಟು ಕೂಡ ಅವರು ನನ್ನ ಸಹಾಯ ಮಾಡಿಕೊಂಡು ನನ್ನ ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗ್ತೀನಿ. ಯಾವುದೇ ತೊಂದರೆ ಆದರೂ ಸಮಾಜದಲ್ಲಿ ಕೂಡ ಈಗ ಬೈರೇಶ್ವರ ಇವರು ಓಬಳೇಶ್ವರ ಬಂಡೆ ಗಲಾಟೆಗಳು 20 ವರ್ಷದಿಂದ ಗಲಾಟೆಗಳು ಮಾಡ್ತಾ ಇದ್ವು. 20 ವರ್ಷದಿಂದ ಗಲಾಟೆಗಳು ಮಾಡ್ಕೊಂಡು ಸರ್ಕಾರದಲ್ಲಿ ಈಗ ಯಾರ್ಯಾರು ಬಂಡೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ಮಂಜೂರು ಮಾಡಬೇಕು ಸರ್ಕಾರ ಆದೇಶ ಹೊರಡಿಸಿದ. ಆ ರೀತಿ ಇವತ್ತು ಆ ಹೋರಾಟ 20 ವರ್ಷ ಹೋರಾಟ ಇವತ್ತು ಫಲಿತಾಂಶ ಇವತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಬಂಡೆಗಳು ಹೊಡಿತಾರೋ, ಯಾರ್ಯಾರು ಹೊಡಿತಾರೋ ಅವ್ರಿಗೆ ಮಾಡ್ಕೊಡ್ಬೇಕು ಅಂತಿದೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಯಾರು ದುಡ್ಡು ಖರ್ಚು ಮಾಡಿ ಅಲ್ಲಿ 2 ಎಕರೆ ಅವ್ರು ಮಾಡ್ಕೊಂಡ್ಬಿಡೋ, ಬಂದು ಜಲ್ಲಿ ಫ್ಯಾಕ್ಟ್ರಿ ಮಾಡ್ಕೊಂಡು ಹಿಂಗೆಲ್ಲ ಆ ಥರ ಎಲ್ಲ ಆಗಬಾರ್ದು ಅಂತ ಫಸ್ಟು ಮೊದಲು ಅದನ್ನು ಕಡಿವಾಣ ಆಗ್ತದೆ. ಅದು ಬಂಡೆ ಹೊಡ್ಕೊಂಡು ಜಲ್ಲಿ ಹೊಡ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ಎಲ್ಲ ಜಾತಿಯವರಿದ್ದಾರೆ. ಒಂದೇ ಜಾತಿಯಲ್ಲ, ಬೋವಿ ಸಮಾಜ ಒಬ್ಬರಲ್ಲ, ಎಲ್ಲ ಜಾತಿಯವರಿದ್ದಾರೆ. ಅದಕ್ಕೆಲ್ಲ ನ್ಯಾಯ ಕೊಡ್ಸಕ್ಕೆ ನಾವು ಈಗಾಗಲೇ 20 ವರ್ಷದ ಹೋರಾಟ ಮಾಡಿದ್ವಿ. ಆ ಹೋರಾಟ ಏನು ಸರ್ಕಾರ ಇವತ್ತು ಅದನ್ನು ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ರೆ ಇವೆಲ್ಲ ನಮಗೆಲ್ಲ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸೇರಿ ಎಲ್ಲೆಲ್ಲಿ ಮಾಡಿದಾರೆ ಕೆಲಸ ಅವ್ರಿಗೆ ಕೊಡ್ಸೋಕ್ಕೆ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಭೇಟಿ ಮಾಡಿ ಅವ್ರಿಗೆ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದರಿಂದ ಏನಿವತ್ತು ನಮಗೆಲ್ಲ ಬಂದು ನಮ್ಮ ತಾಲೂಕಲ್ಲೆಲ್ಲ ಯುವ ಮಿತ್ರರು ಎಲ್ಲರೂ ಹೆಸರು ಇರ್ಬೋದು, ಎಲ್ಲರೂ ಕೂಡ ಬಂದು ನನಗೆ ಅವರ ಆಶೀರ್ವಾದನ ಕೊಟ್ಟಿರ್ತಾರೆ. ಸದಾ ಅವ್ರಿಗೂ ದೇವರು ಭಗವಂತ ಕುಡುಮಲ್ ಗಣಪತಿ ಆಮೇಲೆ ಆಂಜನೇಯ ಸ್ವಾಮಿ ಐದರಳ್ಳಿ ಅವ್ರಿಗೆ ಆಶೀರ್ವಾದ ಕೊಳ್ಳಿ ಅಂತ ಬಾಯಿಸ್ತಾ ನನಗೆ ಈ ಒಂದು ಸನ್ಮಾನ ಮಾಡೋದಕ್ಕೆ ಅವರೆಲ್ಲ ಒಳ್ಳೇದಾಗಲಿ ಅಂತ ಬಾಯಿಸ್ತಾ ನಾನು ಮಾತಾಡ್ತೀನಿ.